ಗೃಹ ಸಚಿವರೇ ಎಲ್ಲಿದ್ದೀರಿ? ಒಮ್ಮೆ ಈ ಸುದ್ದಿಯನ್ನ ನೋಡಿ. ಯಾದಗಿರಿ ಪಿಎಸ್ಐ ಪರಶುರಾಮ್ ಅವರ ಸಾವಿಗೆ ಇನ್ನು ನ್ಯಾಯವನ್ನ ಕೊಡಿಸಿ. ನಿಮ್ಮ ಪಕ್ಷದ ಶಾಸಕರ ಕಿರುಕುಳದಿಂದಲೇ ಪಿಎಸ್ಐ ಸಾವನ್ನಪ್ಪಿರುವಂತದ್ದು. ಖುದ್ದು ಈ ರೀತಿಯಾಗಿ ಹೇಳ್ತಾ ಇರುವಂತದ್ದು, ಆರೋಪವನ್ನ ಮಾಡ್ತಾ ಇರುವಂತದ್ದು ಪಿಎಸ್ಐ ಪತ್ನಿ. ಇನ್ನು ಮೃತ ಪಿಎಸ್ಐ ಪತ್ನಿ ಆರೋಪವನ್ನ ಮಾಡಿದ್ರು ಕೂಡ ಇನ್ನೂ ಕ್ರಮವನ್ನ ಯಾಕೆ ತೆಗೆದುಕೊಂಡಿಲ್ಲ? 30 ಲಕ್ಷಕ್ಕೆ ಕಿರುಕುಳವನ್ನ ಕೊಟ್ಟಿದ್ದಾರೆ ಶಾಸಕರು, ಆದ್ರೂ ಕೂಡ ಇನ್ನು ಯಾಕೆ ಕ್ರಮ ಆಗಿಲ್ಲ? ಒಬ್ಬ ನಿಷ್ಠಾವಂತ ಪೊಲೀಸ ಸಾವನ್ನಪ್ಪಿದ್ರು ಕೂಡ ಯಾಕೆ ಮೌನವನ್ನ ವಹಿಸಿದ್ದೀರಿ? ನಿಮ್ಮದೇ ಇಲಾಖೆಯ ಅಧಿಕಾರಿಯ ಸಾವಿಗೆ ನ್ಯಾಯವನ್ನ ಕೊಡಿಸಿ. ಎಲ್ಲಿದ್ದೀರಿ ನೀವು? ಗೃಹ ಸಚಿವರೇ ಪರಮೇಶ್ವರ್ ಅವರೇ, ಮೃತರ ಪತ್ನಿಯ ಸಾವಿಗೆ ನ್ಯಾಯವನ್ನ ಕೊಡಿಸಿ. ಗೃಹ ಸಚಿವ ಪರಮೇಶ್ವರ್ ಅವರೇ ಎಲ್ಲಿದ್ದೀರಿ? ಒಮ್ಮೆ ಈ ಸುದ್ದಿಯನ್ನ ನೋಡಿ. ಯಾದಗಿರಿ ಪಿಎಸ್ಐ ಪರಶುರಾಮ್ ಅವರ ಸಾವಿಗೆ ನ್ಯಾಯವನ್ನ ಕೊಡಿಸಿ. ನಿಮ್ಮ ಪಕ್ಷದ ಶಾಸಕರ ಕಿರುಕುಳದಿಂದಲೇ ಪಿಎಸ್ಐ ಇವತ್ತು ಸಾವನ್ನಪ್ಪಿರುವಂತದ್ದು. ಯಾದಗಿರಿಯ ಕಾಂಗ್ರೆಸ್ ಶಾಸಕ ಚೆನ್ನಾರೆಡ್ಡಿ ಅವರ ಕಿರುಕುಳದಿಂದಲೇ ಪಿಎಸ್ಐ ಸಾವನ್ನಪ್ಪಿದ್ದಾರೆ. ಮೃತ ಪಿಎಸ್ಐ ಪತ್ನಿ ಆರೋಪವನ್ನ ಮಾಡ್ತಾ ಇದ್ರು ಕೂಡ ಇನ್ನು ಯಾಕೆ ಕ್ರಮವನ್ನ ತೆಗೆದುಕೊಂಡಿಲ್ಲ? 30 ಲಕ್ಷಕ್ಕೆ ಕಿರುಕುಳವನ್ನ ಕೊಟ್ಟಿದ್ದಾರೆ ನೋಡಿ ಶಾಸಕರ ವಿರುದ್ಧವಾಗಿ. ಇನ್ನೂ ಕೂಡ ಯಾಕೆ ಎಫ್ಐಆರ್ ಆಗಿಲ್ಲ? ಒಬ್ಬ ನಿಷ್ಠಾವಂತ ಪೊಲೀಸ ಸಾವನ್ನಪ್ಪಿದ್ರು ಕೂಡ ಯಾಕೆ ಕ್ರಮವನ್ನ ತೆಗೆದುಕೊಂಡಿಲ್ಲ? ನಿಮ್ಮದೇ ಇಲಾಖೆಯ ಅಧಿಕಾರಿಯ ಸಾವಿಗೆ ನ್ಯಾಯ ಕೊಡಿಸಿ. ಇನ್ನು ಗೃಹ ಸಚಿವರೇ ಎಲ್ಲಿದ್ದೀರಿ? ಟಕ್ಕರ್ ಕೊಡ್ಲಿಕ್ಕೆ ಅಂತ ಹೇಳಿ ರೆಡಿ ಆಗಿರುವಂತದ್ದು ಒಂದು ಕಡೆ ನೀವು, ಆದ್ರೆ ಇಲ್ಲಿ ಪಿಎಸ್ಐ ಪತ್ನಿ ತಮ್ಮ ಅಳಲನ್ನ ತೋಡ್ಕೊಳ್ತಾ ಇದ್ದಾರೆ. ಒಮ್ಮೆ ಈ ಸುದ್ದಿಯನ್ನ ನೋಡಿ, ನ್ಯಾಯವನ್ನ ಕೊಡಿಸಿ. ಎಫ್ಐಆರ್ ಇನ್ನೂ ಕೂಡ ಯಾಕೆ ಆಗಿಲ್ಲ? ಪತ್ನಿ ಇಷ್ಟು ಆರೋಪವನ್ನ ಮಾಡ್ತಾ ಇದ್ದಾರೆ, ಕಂಪ್ಲೇಂಟ್ ಅನ್ನ ಮಾಡಿದ್ದಾರೆ, ದೂರನ್ನ ಕೊಟ್ಟಿದ್ರು ಕೂಡ ಯಾಕೆ ಅವರ ಪತಿಯ ಸಾವಿಗೆ ನ್ಯಾಯವನ್ನ ಕೊಡಿಸ್ತಾ ಇಲ್ಲ ನೀವು? ಶಾಸಕರ ಮೇಲೆ ಯಾಕಿನ್ನೂ ಕೂಡ ಕ್ರಮ ಆಗ್ತಾ ಇಲ್ಲ? ಚೆನ್ನಾರೆಡ್ಡಿ ಅವರ ವಿರುದ್ಧವಾಗಿ ಯಾಕೆ ಕ್ರಮ ಆಗ್ತಾ ಇಲ್ಲ? ಖುದ್ದಾಗಿ ಅವರ ಪತ್ನಿಯೇ ಹೇಳ್ತಾ ಇರುವಂತದ್ದು. ಅಂದ್ರೆ ಬಹಳ ದಿನಗಳಿಂದಲೂ ಕೂಡ ಮಾನಸಿಕವಾಗಿ ತನ್ನ ಗಂಡ ಖಿನ್ನತೆಗೆ ಒಳಗಾಗಿದ್ರು ಅಂತ ಹೇಳಿ ಭಾರಿ ಭಾರಿ ಹೇಳ್ತಾ ಇದ್ರು ಕೂಡ, ಎಲ್ಲಿಂದ ದುಡ್ಡು ತರಬೇಕು ಅಂತ ಹೇಳಿ ಹೇಳ್ತಾ ಇದ್ರು ಕೂಡ, ಚೆನ್ನಾರೆಡ್ಡಿ ಅವರ ವಿರುದ್ಧ, ಅವರ ಮಗನ ವಿರುದ್ಧವಾಗಿ ಅವರು ಆರೋಪವನ್ನ ಮಾಡ್ತಾ ಇದ್ರು ಕೂಡ, ಎಲ್ಲಿ ಹೋಗಿದ್ದೀರಿ? ಯಾಕೆ ಇನ್ನು ಕ್ರಮವನ್ನ ತೆಗೆದುಕೊಂಡಿಲ್ಲ? ನೋಡಿ, ಈಗಾಗಲೇ ದೂರನ್ನ ಕೂಡ ಅವರು ಈಗಾಗಲೇ SP ಅವರಿಗೆ ದೂರನ್ನ ಕೂಡ ಸಲ್ಲಿಸಿದ್ದಾರೆ. ಫಸ್ಟ್ ವರ್ಗಾವಣೆ ಪತ್ರ ಏನಿದೆ ಅದನ್ನ ಒಂದು ಬಾರಿ ಪರಿಶೀಲನೆ ಮಾಡಿ ಉನ್ನತ ಮಟ್ಟದಲ್ಲಿ ವಿಚಾರ ತನಿಖೆ ಆಗಬೇಕು. ಕೆಲವೇ ತಿಂಗಳಾಗಿದೆ ನನ್ನ ಗಂಡ ಈ ಸ್ಟೇಷನ್ಗೆ ಬಂದು, ಯಾದಗಿರಿಯ ಈ ಸ್ಟೇಷನ್ಗೆ ಬಂದು ಕೆಲವೇ ತಿಂಗಳಾಗಿದೆ. ಯಾವುದೇ ರೀತಿಯಾದಂತ ಆರೋಪ ಇಲ್ಲ ನನ್ನ ಗಂಡನ ಮೇಲೆ. ಜೊತೆಗೆ ಯಾವುದೇ ರೀತಿ ಅಂದ್ರೆ ತುಂಬಾ ಪ್ರಾಂಪ್ಟ್ ಆಗಿ ಕರ್ತವ್ಯವನ್ನ ನಿರ್ವಹಿಸ್ತಾ ಇರುವಂತದ್ದು. ಸೊ ಇಷ್ಟಿದ್ರು ಕೂಡ ಆತನನ್ನ ವರ್ಗಾವಣೆ ಮಾಡಿರ್ತಾರೆ. ಓಕೆ, ವರ್ಗಾವಣೆಯನ್ನ ವಿಚಾರವನ್ನ ಮಾತನಾಡ್ಲಿಕ್ಕೆ ಹೋದ್ಲಂತಹ ಸಂದರ್ಭದಲ್ಲಿ ಶಾಸಕರು ಹೀನಾಮಾಯವಾಗಿ ಬೈದಿರ್ತಾರೆ, ಅವಮಾನ ಮಾಡಿರ್ತಾರೆ, ಜಾತಿ ನಿಂದನೆಯನ್ನ ಮಾಡಿರ್ತಾರೆ ಅವರು ಮತ್ತೆ ಅವರ ಮಗ. ಜೊತೆಗೆ ಇದರಿಂದಾಗಿ ನನಗೆ ಅವಮಾನ ಆಗ್ತಾ ಇದೆ, ಸ್ಟೇಷನ್ ನಲ್ಲಿ ಇರ್ಲಿಕ್ಕೆ ಆಗ್ತಾ ಇಲ್ಲ, ಅವಮಾನ ಆಗ್ತಾ ಇದೆ ಅಂತ ಹೇಳಿ ಬಹಳ ದಿನಗಳಿಂದಲೂ ಕೂಡ ಖಿನ್ನತೆಗೆ ಒಳಗಾಗಿದ್ರಂತೆ, ಬಹಳ ನೊಂದುಕೊಂಡಿದ್ರಂತೆ. ಜೊತೆಗೆ ಸಾವಿನ ದಿನವೂ ಕೂಡ ಬೆಳಗ್ಗೆ ಸಂಜೆ 2 ಟೈಮ್ ಕೂಡ ಕಾಲ್ ಮಾಡಿರ್ತಾರೆ ಅಂತೆ. ಆ ಕಾಲ್ ಮಾಡಿದಂತಹ ಸಂದರ್ಭದಲ್ಲೂ ಕೂಡ ಸ್ಟೇಷನ್ ಅಲ್ಲಿ ಅಷ್ಟೇ ಬೀಳ್ಕೊಡುಗೆಯ ಸಂದರ್ಭದಲ್ಲಿ ಅವರು ನಗ್ತಾ ಇದ್ದಿದ್ದು. ಆದ್ರೆ ನಿಜ ಸ್ಥಿತಿ ಏನು ಅಂತಂದ್ರೆ ಬಹಳ ನೊಂದು ಹೋಗಿದ್ರಂತೆ. ಅವರ ಪತ್ನಿಯ ಜೊತೆಯಲ್ಲಿ ಪ್ರತಿನಿತ್ಯವೂ ಕೂಡ ಬೆಳಗ್ಗೆ ಸಂಜೆ 2 ಟೈಮು ಕಾಲ್ ಮಾಡಿದಂತಹ ಸಂದರ್ಭದಲ್ಲಿ ಇದೇ ವಿಚಾರವನ್ನ ಹೆಚ್ಚಾಗಿ ಮಾತನಾಡ್ತಾ ಇದ್ರಂತೆ. ಖಿನ್ನತೆಗೆ ಒಳಗಾಗಿರುವಂಥದ್ದು, ನೋವಾಗಿರುವಂಥದ್ದು, ಅವಮಾನ ಆಗಿರುವಂಥದ್ದನ್ನ ಕೂಡ ಅವರು ಹೇಳ್ಕೊಂಡಿರುವಂಥದ್ದು. ನಿನ್ನೆಯೂ ಕೂಡ ಇದೇ ವಿಚಾರದ ಬಗ್ಗೆ ಅವರು ಮಾತನಾಡಿರುವಂಥದ್ದು. ಇನ್ನು ಹೃದಯಾಘಾತ ಆಗ್ಲಿಕ್ಕೂ ಮುಂಚೆನೂ ಕೂಡ ಪತ್ನಿ ಮಾತನಾಡಿರ್ತಾರೆ. ಸೊ ನನಗೆ ಟ್ರಾನ್ಸ್ಫರ್ ಇಷ್ಟ ಇಲ್ಲ, ನೋವಾಗ್ತಾ ಇದೆ, ಹೀಗೆ ಶಾಸಕರನ್ನ ಕೇಳಲಿಕ್ಕೆ ಹೋದ್ರೆ ಅವರು ಈ ರೀತಿಯಾಗಿ ಅವಮಾನ ಮಾಡ್ತಾರೆ, ದುಡ್ಡು ಅಷ್ಟೊಂದು ಎಲ್ಲಿಂದ ತರಲಿಕ್ಕಾಗತ್ತೆ, ನಾವು ಟ್ರಾನ್ಸ್ಫರ್ ಆಗದಂತೆ ಇಲ್ಲಿಯೇ ಮುಂದುವರ್ಸ್ಕೊಂಡು ಹೋಗ್ಬೇಕು ಅಂದ್ರೆ ಅಷ್ಟು ದುಡ್ಡು ಎಲ್ಲಿಂದ ಕೊಡೋದು? ಈ ರೀತಿಯಾಗಿ ಎಲ್ಲ ಹೆಂಡತಿಯ ಬಳಿಯಲ್ಲಿ ಹೇಳ್ಕೊಂಡಿರ್ತಾರೆ ತಮ್ಮ ನೋವನ್ನು. ಏನು ಪತಿಯ ಸಾವಿನ ಸಂದರ್ಭದಲ್ಲಿ ಈ ರೀತಿಯಾಗಿ ತನ್ನ ಕುಟುಂಬಸ್ಥರು ತನ್ನ ನೋವನ್ನ ಹೇಳ್ಕೊಳ್ತಾ ಇರುವಂತದ್ದು. ಅಂದ್ರೆ ಯಾವೆಲ್ಲ ಸ್ಥಿತಿಯಲ್ಲಿ ಇವತ್ತಿನ ತನ್ನ ಗಂಡನ ಸ್ಥಿತಿಗೆ ಯಾರು ಕಾರಣ ಅಂತ ಹೇಳಿ ಅವರು ತಮ್ಮ ನೋವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಖುದ್ದು ಅವರು ಕಾಂಗ್ರೆಸ್ನ ಶಾಸಕ ಚೆನ್ನಾರೆಡ್ಡಿ ಜೊತೆಗೆ ಅವರ ಮಗನ ವಿರುದ್ಧವೇ ಆರೋಪವನ್ನ ಮಾಡ್ತಾ ಇರುವಂತದ್ದು. ನನ್ನ ಗಂಡನ ಇವತ್ತಿನ ಈ ಒಂದು ಸ್ಥಿತಿಗೆ, ಸಾವಿಗೆ, ನೋವಿಗೆ, ನಮ್ಮ ಕುಟುಂಬದ ನೋವಿಗೆ ಕಾರಣ
ಚೆನ್ನಾರೆಡ್ಡಿ ಅವರು ಕೇಳಿ ಆರೋಪವನ್ನ ಮಾಡ್ತಾ ಇರುವಂತದ್ದು. ಅಂದ್ರೆ ಅವರು ವರ್ಗಾವಣೆಯ ವಿಚಾರದಲ್ಲಿ 30 ಲಕ್ಷ ಹಣಕ್ಕೆ ಬೇಡಿಕೆ ಇಟ್ಟಿರುವಂತದ್ದು, ಹೋಗಿ ಕೇಳುವಂತಹ ಸಂದರ್ಭದಲ್ಲಿ ಅವಮಾನವನ್ನ ಮಾಡಿದ್ದು, ನ್ಯಾಯ ಕೊಡಿಸಿ ಅಂತ ಹೇಳಿ ಈ ರೀತಿಯಾಗಿ ತಮ್ಮ ಕಣ್ಣೀರನ್ನ ಹಾಕ್ತಾ ಇದ್ದಾರೆ, ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಈಗಲಾದ್ರೂ ಕೂಡ ಉನ್ನತ ಮಟ್ಟದಲ್ಲಿ ತನಿಖೆ ಆಗ್ಲಿ ಅಂತ ಹೇಳಿ ಹೇಳ್ತಾ ಇರುವಂತದ್ದು. ಜೊತೆಗೆ ಈಗಾಗಲೇ SP ಅವ್ರಿಗೂ ಕೂಡ ದೂರನ್ನ ಸಲ್ಲಿಸಿದ್ದಾರೆ. ಈ ಸಂಬಂಧವಾಗಿ ಉನ್ನತ ಮಟ್ಟದಲ್ಲಿ ತನಿಖೆ ಆಗಬೇಕು ಈ ಸಂಬಂಧ. ಜೊತೆಗೆ ಏನು ಟ್ರಾನ್ಸ್ಫರ್ ಆರ್ಡರ್ ಇದೆಯಲ್ಲ, ವರ್ಗಾವಣೆಗಾಗಿ ನೀಡಿರುವಂತಹ ಪತ್ರಗಳು ಏನಿರುತ್ತಲ್ಲ, ಆ ಪತ್ರಗಳನ್ನು ಕೂಡ ಸರಿಯಾಗಿ ಪರಿಶೀಲನೆಯನ್ನ ನಡೆಸಬೇಕು ಅನ್ನುವಂತಹ ಸಂಬಂಧವಾಗಿ ಪರಿಯಾಗಿ ಎಳೆಯಾಗಿ ಏನ್ ಆಗಿತ್ತು, ಯಾವುದರಿಂದ ಅವರು ನೊಂದು ಬೆಂದು ಹೋಗಿದ್ರು, ಮಾನಸಿಕವಾಗಿ ಘಾಸಿಗೆ ಒಳಗಾಗಿದ್ರು, ನೋವನ್ನ ಅನುಭವಿಸ್ತಾ ಇದ್ರು, ಅವಮಾನಕ್ಕೆ ಒಳಗಾಗಿದ್ರು, ಈ ಎಲ್ಲಾ ವಿಚಾರದ ಬಗ್ಗೆಯೂ ಕೂಡ ಈಗಾಗಲೇ ಶ್ವೇತಾ ಅವರು ಈ ವಿಚಾರವನ್ನ ದೂರಿನ ಮುಖೇನವಾಗಿ ವ್ಯಕ್ತಪಡಿಸಿದ್ದಾರೆ.